ಇವತ್ತು ಒಂದು ಅದ್ಭುತವಾದ ಜೀವನದ ಪಾಠ ಇರುವಂಥ ಒಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಕತೆಗೆ ಹೋಗುವ ಮೊದಲು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ ಪ್ರೆಸ್ ಮಾಡಿದಾಗ ಆಲ್ ಅಂತ ಕಾಣುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ನಾನು ಮಾಡುವಂಥ ನೆಕ್ಸ್ಟ್ ಸ್ಟೋರಿ ಏನಿದೆ ನಿಮಗೆ ಕೂಡಲೇ ರೀಚ್ ಆಗುತ್ತೆ. ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ. ಒಮ್ಮೆ ಒಬ್ಬ ಗುರುವಿಗೆ ತನ್ನ ಶಿಷ್ಯನಿಗೆ ಜೀವನದ ಒಂದು ಅಮೂಲ್ಯವಾದ ಪಾಠ ಕಲಿಸಬೇಕಿತ್ತು. ಗುರು ಶಿಷ್ಯನಕ್ಕಾಗಿ ಒಂದು ಹೊಳಪುಳ್ಳ ಒಂದು ಕಲ್ಲನ್ನು ಕೊಡ್ತಾನೆ. ಆಮೇಲೆ ಹೇಳ್ತಾನೆ, ಹೋಗಿ ಇದರ ಬೆಲೆ ಏನು ಅಂತ ತಿಳ್ಕೊಂಡು ಬಾ ಅಂತ. ಇದನ್ನು ಮಾರೋದಕ್ಕೆ ಇಲ್ಲ, ಕೇವಲ ಇದರ ಬೆಲೆ ತಿಳ್ಕೊಂಡು ಬರಬೇಕು ಅಂತ. ಶಿಷ್ಯ ಆಶ್ರಮದಿಂದ ಹೊರಗೆ ಬರ್ತಾನೆ. ಮೊದಲು ಅವನಿಗೆ ಒಬ್ಬ ತರಕಾರಿ ವ್ಯಾಪಾರಿ ಸಿಗ್ತಾನೆ. ಅವನು ತರಕಾರಿಯವನಿಗೆ ಆ ಕಲ್ಲನ್ನು ತೋರಿಸ್ತಾನೆ. ತರಕಾರಿ ಮಾರುವವ ಹೇಳ್ತಾನೆ, ನೋಡು, ಇದೊಂದು ಕಲ್ಲು, ಇದರಿಂದ ನನಗೆ ಯಾವುದೇ ಉಪಯೋಗ ಇಲ್ಲ, ಹಾಗಾಗಿ ಇದರ ಬದಲು ನಾನು ನಿನಗೆ 20 ರೂಪಾಯಿ ಕೊಡ್ತೇನೆ. ಶಿಷ್ಯ ಅಲ್ಲಿಂದ ಮುಂದೆ ಹೋಗ್ತಾನೆ. ಒಬ್ಬ ಕಿರಾಣಿ ಅಂಗಡಿ ಅವನ ಹತ್ರ ಹೋಗ್ತಾನೆ. ಅವನು ಹೇಳಿದ, ಇದಕ್ಕೆ ನಾನು 50 ರೂಪಾಯಿ ಕೊಡ್ತೇನೆ. ಶಿಷ್ಯ ಅಲ್ಲಿಂದ ಮುಂದೆ ಹೋಗ್ತಾನೆ. ಒಬ್ಬ ಜೋಳದ ವ್ಯಾಪಾರಿ ಹತ್ರ. ವ್ಯಾಪಾರಿಗೆ ಆ ಕಲ್ಲು ತುಂಬ ಹಿಡಿಸುತ್ತೆ. ಯಾಕಂತ ಹೇಳಿದ್ರೆ ಅದು ತುಂಬ ಹೊಳಪಿಂದ ಕೂಡಿರುತ್ತೆ. ವ್ಯಾಪಾರಿ ಹೇಳ್ತಾನೆ, ಹೆಚ್ಚೆಂದರೆ ಇದಕ್ಕೆ ನಾನು ನಿನಗೆ 2,000 ರೂಪಾಯಿ ಕೊಡ್ತೇನೆ. ಶಿಷ್ಯ ಅಲ್ಲಿಂದ ಮುಂದೆ ಹೋಗ್ತಾನೆ. ಒಂದು ಜ್ಯುವೆಲರಿ ಶಾಪ್ಗೆ ಹೋಗ್ತಾನೆ. ಅಲ್ಲಿದ್ದ ಚಿನ್ನದ ಕೆಲಸಗಾರನಿಗೆ ಆ ಕಲ್ಲನ್ನು ತೋರಿಸ್ತಾನೆ. ಆತ ಆ ಕಲ್ಲನ್ನು ನೋಡ್ತಾನೆ. ನಂತರ ಶಿಷ್ಯ ಆತ ಕೇಳ್ತಾನೆ, ನಿನಗೆ ಗೊತ್ತಾ ಇದು ಏನು ಅಂತ? ಆಗ ಶಿಷ್ಯ ಹೇಳ್ತಾನೆ, ನನ್ನ ಲೆಕ್ಕಲ್ಲಿ ಇದೊಂದು ಕಲ್ಲು, ನನ್ನ ಗುರುಗಳು ನನ್ನ ಕೈಗೆ ಕೊಟ್ಟು ಇದರ ಬೆಲೆ ಏನು ಅಂತ ತಿಳ್ಕೊಂಡು ಬಾ ಅಂತ ಕಳಿಸ್. ಚಿನ್ನದ ಕೆಲಸಗಾರ ಹೇಳ್ತಾನೆ, ಇದು ಕಲ್ಲು ಅಲ್ಲ, ಇದು ಅಮೂಲ್ಯವಾದ ವಜ್ರ, ಇದರ ಬೆಲೆ ಲಕ್ಷಾಂತರ ರೂಪಾಯಿ ಇರಬಹುದು, ನನಗೆ ಇದರ ಬಗ್ಗೆ ಗೊತ್ತು. ಶಿಷ್ಯ ಇದನ್ನು ಕೇಳಿದ ಕೂಡಲೇ ಆಶ್ಚರ್ಯಚಕಿತನಾದ. ಕೂಡಲೇ ಆ ಕಲ್ಲನ್ನು ತೆಗೆದುಕೊಂಡು ಓಡ್ತಾ ಮತ್ತೆ ಆಶ್ರಮಕ್ಕೆ ಹೋದ. ಆಶ್ರಮಕ್ಕೆ ತಲುಪಿ ಗುರುವಿಗೆ ಎಲ್ಲ ಕತೆ ಹೇಳಿದ. ನಂತರ ಗುರುವಿಗೆ ಹೇಳ್ತಾನೆ, ಗುರುಗಳ ನಿಜವಾಗಿ ಇದರ ಬೆಲೆ ಏನು? ಒಬ್ಬ ಹೇಳ್ತಾನೆ 20 ರೂಪಾಯಿ, ಇನ್ನೊಬ್ಬ ಹೇಳ್ತಾನೆ 50 ರೂಪಾಯಿ, ಮತ್ತೊಬ್ಬ ಹೇಳ್ತಾನೆ ಲಕ್ಷಾಂತರ ರೂಪಾಯಿ. ಗುರುಗಳು ಅದ್ಭುತವಾದ ಉತ್ತರ ಕೊಡ್ತಾರೆ. ಗುರುಗಳು ಹೇಳ್ತಾರೆ, ಈ ಕಲ್ಲಿನ ಬೆಲೆ ಎಷ್ಟು ಎಂಬುದು ಇದು ಎಲ್ಲಿ ಮಾರಾಟ ಆಗುತ್ತೋ ಅದರ ಮೇಲೆ ಅವಲಂಬಿತವಾಗಿದೆ. ಒಂದು ವೇಳೆ ಇದು ತರಕಾರಿಯವರ ಹತ್ತಿರ ಮಾರಾಟ ಆದರೆ ಇದರ ಬೆಲೆ ಕೇವಲ 20 ರೂಪಾಯಿ. ಒಂದು ವೇಳೆ ಕಿರಾಣಿ ಅಂಗಡಿಯಲ್ಲಿ ಮಾರಾಟ ಆದರೆ 50 ರೂಪಾಯಿ ಆಗುತ್ತೆ. ಇದು ವ್ಯಾಪಾರಿ ಹತ್ತಿರ ಮಾರಾಟ ಆದರೆ ಇದರ ಬೆಲೆ 2,000 ರೂಪಾಯಿ. ಆದರೆ ಇದು ಸರಿಯಾದ ಜಾಗದಲ್ಲಿ ಮಾರಾಟ ಆದರೆ, ಎಲ್ಲಿ ಇದರ ಮೌಲ್ಯ ಕಂಡುಹಿಡಿತಾರೋ ಅಲ್ಲಿ ಲಕ್ಷಾಂತರ ರೂಪಾಯಿ ಆಗಬಹುದು ಮತ್ತು ಅಮೂಲ್ಯವಾಗಿದ್ದೂ ಆಗಬಹುದು. ಇದೇ ರೀತಿ ನಿನ್ನ ಜೀವನ ಕೂಡ. ನಿನ್ನ ಜೀವನದ ಮೌಲ್ಯ ಎಷ್ಟಾಗುತ್ತೆ ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ, ನೀನು ನಿನ್ನನ್ನು ಎಲ್ಲಿ ಪ್ರೆಸೆಂಟ್ ಮಾಡ್ತೀಯ ಅನ್ನೋದರ ಮೇಲೆ. ಫ್ರೆಂಡ್ಸ್, ಈ ಕಥೆಯಿಂದ ನಾವು ಏನು ಕಲಿಯಬಹುದು ಅಂದರೆ, ನಾವು ನಮ್ಮಲ್ಲಿರುವ ಟ್ಯಾಲೆಂಟನ್ನು ಹುಡುಕಿ ಆ ಟ್ಯಾಲೆಂಟನ್ನು ಸರಿಯಾದ ಜಾಗದಲ್ಲಿ ಉಪಯೋಗಿಸಿದರೆ ನಾವು ನಮ್ಮ ಜೀವನವನ್ನು ಅತ್ಯಮೂಲ್ಯವಾಗಿಸಬಹುದು. ಓಕೆ, ಈ ರೀತಿಯ ಇನ್ನೂ ಒಳ್ಳೆ ಕಥೆಗಳ ಮೂಲಕ ನಿಮ್ಮ ಮುಂದೆ ಬರ್ತಾ ಇರ್ತೇನೆ. ಸೊ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಅದೇ ಥರ ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.